ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರುವಂತ ಡಿ.ಕೆ. ಶಿವಕುಮಾರ್ ಅವರ ಮೂಲ ಮನೆ ಏನಿತ್ತು ಅಲ್ಲಿದ್ದೀವಿ ನಾವೀಗ. ದೊಡ್ಡ ಆಲಹಳ್ಳಿ ಏನಿದೆ ಅಲ್ಲಿದ್ದೀವಿ. ಅವರ ಮನೆಯ ಭಾಗದಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಸದ್ಯಕ್ಕೆ, ಯಾಕೆಂದ್ರೆ ಅವ್ರು ಇಲ್ಲಿಂದ ಶಿಫ್ಟ್ ಆಗಿದ್ದಾರೆ. ಅವ್ರು ಹುಟ್ಟಿ ಬೆಳೆದಂತ ಅವ್ರ ಬಾಲ್ಯದ ಮನೆ, ಆ ಮನೆಯ ಪಕ್ಕದವರು ನಮ್ಮ ಜೊತೆಗಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗಲೂ ಕೂಡ ಈ ಮನೆ ಬಗ್ಗೆ ಅತಿಯಾದ ಪ್ರೀತಿ ಇದೆ, ಬರ್ತಾ ಇರ್ತಾರೆ, ಆ ಮನೆ ಅಕ್ಕಪಕ್ಕದವ್ರನ್ನ ಎಲ್ರು ಮಾತಾಡಿಸ್ತಾ ಇರ್ತಾರೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಒಡನಾಟ ಅವರ ಹುಟ್ಟೂರಿನ ಜೊತೆಗೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಿ? ಇದು ಯಾವಾಗ ಕಟ್ಟಿದ್ದು? ಡಿ.ಕೆ. ಶಿವಕುಮಾರ್ ಇಲ್ಲಿ ಬರ್ತಾ ಇರ್ತಾರ ಅನ್ನೋ ಕುತೂಹಲ ನಮಗೆ. ಸೊ ಅವ್ರು ಇಲ್ಲಿ ಬರ್ತಾ ಇರ್ತಾರ ಅವರ ಹುಟ್ಟಿದ ಮನೆಗೆ? ಬರ್ತಾರ, ಖಂಡಿತ. ಹುಟ್ಟಿದೂರು ಜನ್ಮಸ್ಥಳ ಬರ್ಲೇಬೇಕಲ್ಲ. ಇಲ್ಲಿ ಹಬ್ಬ ಹರಿದಿನಗಳಲ್ಲಿ ಮತ್ತೆ ಅವರ ಹಿರಿಕರ ಪೂರ್ವಿಕರಿಗೆ ಎಡೆ ಇಡುವಂತ ಸಂದರ್ಭಗಳಲ್ಲಿ ಇಲ್ಲಿ ಬಂದು ಎಡೆ ಇಡ್ತಾರೆ. ಇಲ್ಲಿ ಅಂದ್ರೆ ಬಹಳ ಸಂಪ್ರದಾಯವಾದಿ, ಬಹಳ ಅಂದ್ರೆ ಧಾರ್ಮಿಕ ಆಚರಣೆಗಳು, ತಮ್ಮ ಹಿರಿಯರು, ಸಂಸ್ಕೃತಿ ಇಂಥದ್ರಲ್ಲಿ ಬಹಳ ಕಾಳಜಿ, ಆಸಕ್ತಿ ಅವ್ರಿಗೆ. ಹಾಗಾಗಿ ಬಹುಶಃ ಅಂತ ಪೂಜೆಗಳಿಗೆ ಮಿಸ್ ಮಾಡದೆ ಬರ್ತಾರೆ. ಊರ ಹಬ್ಬಗಳಲ್ಲೆಲ್ಲ ಮಿಸ್ ಮಾಡದೆ ಬರ್ತಾರೆ, ಖಂಡಿತ ಬರ್ತಾರೆ. ಸೊ ತುಂಬಾ ಬ್ಯುಸಿ ಇರ್ತಾರೆ, ಗೊತ್ತು. ಡಿ.ಸಿ.ಎಂ ಅಂದ್ರೆ ಎಷ್ಟು ಬ್ಯುಸಿ ಇರ್ತಾರೆ. ಆದ್ರೂ ಬಿಡುವು ಮಾಡ್ಕೊಂಡು ಬಂದಾಗ ಎಷ್ಟು ಸಮಯ ಇರ್ತಾರೆ, ಏನ್ ಮಾಡ್ತಾರೆ ಮನೆಯಲ್ಲಿ? ಅವರು ಪೂರ್ವಿಕರಿಗೆ ಎಡೆ ಸಂದರ್ಭದಲ್ಲಿ ಒಂದಿನ ಎಲ್ಲ ಇಲ್ಲೇ ಇರ್ತಾರೆ. ಬೇರೆ ದಿನಗಳಲ್ಲಿ ಬರ್ತಾರೆ, ಇಲ್ಲಿ ಕಾರ್ಯ ಮುಗಿಸ್ತಾರೆ, ಹೊರಡ್ತಾರೆ. ಮತ್ತೆ ಇಲ್ಲಿ ಊರಿನ ಹಬ್ಬಗಳಲ್ಲಿ ಅವರು ಬಂದು ಭಾಗವಹಿಸ್ತಾರೆ. ಹಬ್ಬಗಳಲ್ಲಿ ಮೊದಲನೇ ಪೂಜೆನೆ ಇಲ್ಲಿ ಅವ್ರದ್ದು, ಹಂಗಾಗಿ ಅವ್ರ ಊರಿನಲ್ಲಿ ಬಂದು ಭಾಗವಹಿಸ್ತಾರೆ. ಅಲ್ಲೇ ನಮ್ ಸಾಹೇಬ್ರು ನನಗೆ ಪಾಠ ನಡ್ಕೊಂಡಿದ್ರು. ನಮ್ ಸಾಹೇಬ್ರು ಮಾಡಿದ್ರಪ್ಪ. ಬೆಂಡ್ಕೊಂಡಾಗ್ರೆ ನಾಲ್ಕು ಬಿ.ಕೆ. ನಾಯ್ಕ ಅಂತ ಅಂದಿದ್ರು. ನಮ್ ಸಾಹೇಬ್ರು ಮಾಡಿದ್ರು. ನಮ್ ಸಾಹೇಬ್ ಫೋಟೋ ಮಾಡ್ಕೊಂಡಿದ್ದೀನಿ ನಾನು. ನಮ್ಮ ಮನೇಲಿ ನಮ್ ಸಾಹೇಬ್ರ ಫೋಟೋ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ಸರ್ ನಾನು. ಇವ್ರು ಮಾಡಿದ ನಾನು ಮಾಡ್ಕೊಂಡಿದ್ದೀನಿ ನಮ್ ಸಾಹೇಬ್ರ ಫೋಟೋ. ಯಾಕೆ, ಏನಂತ ಒಳ್ಳೆ ಕೆಲಸ ಮಾಡಿದ್ರು ಅಂತ? ಸರ್ ನಾನು ಹೊಸ ತರಕಾರಿ ಕಟ್ತಿದ್ದೆ ಪಾಯ್ಟ್ನಲ್ಲಿ. ಆವಾಗ ನನ್ಗೆ ಹೋಗಿ ಇಟ್ಕೊಂಡಿದ್ರು ಪಾಯ್ಟ್ನವರು, ಕುಳ್ಕೊಂಡಿದ್ರು. ಆಗ ನಮ್ಮ ಸಾಹೇಬ್ರಿಗೆ ಹೇಳಿ ನಮ್ಮ ಸಾಹೇಬ್ರನ್ನ ಬಿಡಿಸ್ಕೊಟ್ರು. ಅದಕ್ಕೆ ನಮ್ಮ ಸಾಹೇಬ್ರ ಫೋಟೋ ಮಾಡಿಕೊಂಡು ನಾನು ಪೂಜೆ ಮಾಡ್ತೀನಿ. ಬೆಂಡ್ಗೋಡ ಅಂತ ಹೇಳಿ ಬೆಂಡ್ಗೋಡ್ ಗೊತ್ತಾಗ್ತಾ ಅವ್ರಿಗೆ ಸಾಹೇಬ್ರಿಗೆ. ಬೆಂಡ್ಗೋಡು ನಾವು ನಂಬಣಿಗೆ ಸರ್, ನಾವು ನಂಬಣಿಗೆ. ಇನ್ನ ಈಗ ನೋಡಿ, ಈಗ ಅವರು ರಾಜ್ಯದಲ್ಲೇ ಸಿಎಂ ಆಗಿ ಅಧಿಕಾರ ವಹಿಸ್ಕೊತಾ ಇರೋದು. ಇರ್ಲಿ ಏನ್ ಇನ್ನ ಏನೇನೆಲ್ಲ ಅಭಿವೃದ್ಧಿ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಮಾಡ್ಲಪ್ಪ, ನಮ್ಗೆಲ್ಲ ಮಾಡ್ಲಿ. ನಮ್ಗೆ ಬೆಂಡ್ಗೋಡ್ಗೆ ಪ್ರತಿ ಊರು ನಮ್ಗೆ ಹಳ್ಳಿ ಉಯಂಬಳಿ ಹೋಬಳಿಗೆಲ್ಲ ಮಾಡ್ಲಿ. ಚೆನ್ನಾಗಿ ಉಯಂಬಳಿ ಹೋಬಳಿ ನಮ್ದು, ಉಯಂಬಳಿ ಸೇರದ್ದು ನಮ್ ಪುಣ್ಯಾತ್ಮ ಮಾಡೋದು ಬಹಳ ಸರ್. ನಮ್ ಡಿ.ಕೆ. ಸಾಹೇಬ್ರು ಅಂದ್ರೆ ಎಲ್ಲರ ಕಷ್ಟನು ಕೇಳ್ತಾರೆ ಅಂತ. ಹೌದು ಸರ್, ಕೇಳಿದೆ. ಒಂದ್ಸಾರಿ ನೀರು ನಿಲ್ಸ್ಬಿಟ್ಟಿದ್ರು, ಡ್ಯಾಮ್ ನೀರು. ಸತ್ತು ಬಂದಿದ್ರು ಸರ್, ನಮಸ್ಕಾರ ಅಂದ್ರೆ ಏನಪ್ಪಾ ಅಂದ್ರು. ಸರ್ ನೀರು ಬಿಡ್ತಾರ ಅಂತ ನಾನು ಅದೇ ಪ್ರಮಾಣ ಕೊಡ್ಸ್ಕೊಟ್ರು ಸಾಹೇಬ್ರು. ಅಂತ ಮರಿಗ ಸರ್ ನಾವು ಆಗೋದು ಸರ್, ಅಂತ ಮರಿಗ ಆಗ ಸರ್. ನೀವು ಚೆನ್ನಾಗಿರಿ ಸರ್, ನೀವು ಚೆನ್ನಾಗಿ ಸರ್, ಚೆನ್ನಾಗಿ ನಮಸ್ಕಾರ ಸರ್, ಬಾಯ್. ಅವರ ಪಕ್ಕದ ಮನೆನೆ, ಅಂದ್ರೆ ಅವರ ಮನೆಯ ಕಾಂಪೌಂಡ್ಗೆ ತಾಕೊಂಡಿರುವಂತ ಮನೆ. ನೀವ್ ಯಾವಾಗ ಇಲ್ಲಿ ಬಂದ್ರಿ? ಯಾವಾಗಿಂದ ಅವರು ನಿಮ್ಗೆ ಸಿಕ್ಕಿದ್ರು ಅಂತ? ಮೊದಲಿಂದಲೂ ಅವ್ರಿಗೂ ನಮಗೂ ಒಡನಾಟ. ನಾವ್ ಇದೇ ಊರ್ನವ್ರೆ, ಆದ್ರೆ ನಾನು ಬೇರೆ ಆ ಕಡೆ ಕನಕಪುರ ರಸ್ತೆನಲ್ಲಿದ್ದೆ. ಅಲ್ಲಿಂದ ಇಲ್ಲಿಗೆ ನಾನು ಆ ರೋಡು ರಸ್ತೆ ಅಗಲೀಕರಣ ಆದಾಗ ನಾನು ಇಲ್ಲಿ ಜಾಗ ತಗೊಂಡು ಇಲ್ಲಿಗೆ ನಾನು ಮನೆ ಕಟ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ 7 ವರ್ಷ ಆಯ್ತು ಇಲ್ಲಿದ್ದೀನಿ. ನಾನು ಕನಕಪುರ ರಸ್ತೆನಲ್ಲಿ ಮನೆ ಮಾಡ್ಕೊಂಡು ಅಲ್ಲಿದ್ದೆ. ಅವ್ರನ್ನ ಮೊದಲು ನೋಡಿದಾಗ ನಿಮ್ಗೆ ಅನ್ಸಿತ್ತಾ ಇವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋ ಮಟ್ಟಿಗೆ ಬೆಳೀತಾರೆ, ಆ ನಾಯಕತ್ವದ ಗುಣ ಇದೆ, ಆ ಸಂಘಟನಾ ಚಾತುರ್ಯ ಇದೆ ಅಂತ? ಅವರ ವಿದ್ಯಾರ್ಥಿ ದಶೆನಲ್ಲೇ ಆ ಒಂದು ಚಾಪು ಅವರಲ್ಲಿ ಇತ್ತು. ಅದನ್ನ ಮುಂದುವರ್ಸ್ಕೊಂಡು ಬಂದು ಈಗ ಅವರು ಸತತ ರಾಜಕೀಯ ಪ್ರವೇಶ ಆದ್ಮೇಲೆ ಅವರು ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಅವರು ಇದುವರೆಗೂ ಕೂಡ ಈಗ ಸೋಲಿಲ್ಲದ ಸರ್ದಾರ ಅಂತ ಈಗಾಗಲೇ ಅವರು ಹೆಸರು ತಗೊಂಡಿದ್ದಾರೆ. ಹಂಗೆ ಇನ್ನು ಮುಂದಕ್ಕೂ ಅವರು ಎಲ್ಲ ಒಳ್ಳೆ ಕೆಲಸಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಇನ್ನೂ ಇವರು ಮುಂದುವರಿತಾರೆ ಅನ್ನೋ ಭಾವನೆ ಮತ್ತೆ ನಮಗೆ ಅಭಿಪ್ರಾಯ ಇದೆ. ಅವರು ಇನ್ನು ಈ 2 ವರ್ಷದ ಅವಧಿಗಲ್ಲದೆ ಇನ್ನು ಮುಂದಿನ ಅವಧಿಗೂ ಕೂಡ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭರವಸೆ ಇದೆ. ಸರ್, ಇಲ್ಲಿ ನೀವು ಅವ್ರನ್ನ ಗಮನಿಸಿದಾಗ ಅವ್ರು ಇಲ್ಲಿ ಬರುವಂತದ್ದು, ಈ ಮನೆಯಲ್ಲಿ ಒಂದಷ್ಟು ಹಳೆ ನೆನಪುಗಳಿರುತ್ತೆ, ಬಾಲ್ಯದ ನೆನಪುಗಳು, ಇಲ್ಲಿ ತಂದೆ ತಾಯಿ, ಇದನ್ನೆಲ್ಲ ಯಾವ್ದನ್ನ ತುಂಬಾ ಇಷ್ಟಪಡ್ತಾರೆ? ಯಾವ್ದನ್ನ ಏನಾದ್ರು ಹಂಚ್ಕೊಳ್ಳುವಾಗ ಮಾತಾಡುವಾಗ ಇಲ್ಲಿ ಬಗ್ಗೆ ನೆನಪುಗಳು ಏನ್ ಹೇಳ್ಕೊತಾರೆ? ನೆನಪುಗಳಂದ್ರೆ ಅವಾಗೇನು ನೆನಪುಗಳನ್ನ ಹಂಚ್ಕೊಳ್ಳಲ್ಲ. ಹಂಗಾಗಿ ಊರಿನಲ್ಲಿ ಇದು ಹುಟ್ಟಿದ ಜನ್ಮಸ್ಥಳ ಅಲ್ವಾ, ಹಂಗಾಗಿ ಇವ್ರು ಊರಿಗೆ ಇಲ್ಲಿ ಕಾಮನ್ ಆಗಿ ಬರ್ತಾರೆ, ಎಲ್ರ ಜೊತೆನು ಬೆರೀತಾರೆ, ಎಲ್ರ ಜೊತೆನು
ಕಾಮನ್ ಆಗಿ ಎಲ್ಲರೂ ಅವಾಗ ಅಂದ್ರೆ ಅವ್ರು ಬಂದಾಗ ಜನಸಂಖ್ಯೆನೂ ಕೂಡ ಜಾಸ್ತಿ ಇರ್ತದೆ. ಯಾಕೆಂದ್ರೆ ಅವರು ನಮ್ಮ ಭಾಗದ ನಾಯಕ. ಹಂಗಾಗಿ ಅವ್ರು ಬಂದಾಗ ಸರ್ವೇಸಾಮಾನ್ಯವಾಗಿ ಅವರು ಅವ್ರ ತಮ್ಮ ಇಬ್ರು ಬಂದಾಗ ಇಲ್ಲಿ ಜನಸಂಖ್ಯೆ ತುಂಬಾ ನೆರೆದಿರ್ತದೆ. ಹಂಗಾಗಿ ಎಲ್ರನ್ನೂ ಅವ್ರು ಗಮನಿಸ್ಬೇಕು. ಒಬ್ಬರನ್ನೇ ಗಮನಿಸ್ಕೊಂಡು ಇರುವಂತದ ಸಿಚುವೇಶನ್ ಇರಲ್ಲ. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಆ ಸಂದರ್ಭದಲ್ಲಿ ನಮ್ಮನ್ನ ಹತ್ತಿರದಿಂದ ಗಮನಿಸಿ ಮಾತಾಡಿಸಿ ನಮ್ಮ ಹೆಸರಿನಿಂದನೇ ಕರೆದು ಮಾತಾಡಿಸಿ ಅವರು ನಮ್ಮನ್ನ ಸತ್ಕರಿಸ್ತಾರೆ. ಸರ್, ಡಿ ಕೆ ಶಿವಕುಮಾರ್ ಈಗ ನಿಮ್ಮ ಊರಿನ ಮನೆ ಮಗ ರಾಜ್ಯದ ಮುಖ್ಯಮಂತ್ರಿಯಿಂದ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗ್ತಾ ಇದೆ. ಹಿಂದೆಂದು ಕಾಣದಂತಹ ಖುಷಿ ನಮ್ಮಲ್ಲಿ ಕಾಣ್ತಾ ಇದೆ. ಇಡೀ ಊರಿನ ಜನದಲ್ಲೇ ಹಬ್ಬದ ವಾತಾವರಣ ಇದೆ. ನಮ್ಮೂರಲ್ಲಿ ವರ್ಷಕ್ಕೆ ಒಂದೇ ಹಬ್ಬ ಆಗ್ತಾ ಇದ್ದು ಈ ಸಲ 2 ಹಬ್ಬ ಆಗ್ತಾ ಇದೆ. ಆ ತರ ಇದೆ. ತುಂಬಾ ತಾಳ್ಮೆಯಿಂದ ಕಾದು ಇದನ್ನ ಅರ್ಹವಾಗಿ ಗಿಟ್ಟಿಸ್ಕೊಂಡಿದೆ. ಅಂದ್ರೆ ಇದು ಎಲ್ಲೂ ಅವ್ರು ಲಾಬಿ ಮಾಡಿದ್ದಲ್ಲ, ಅವರಿಗೆ ಕಾದು ಬಂದಿದ್ದು. ನಾನು ಲಾಯಲ್ ಆಗಿರ್ತೀನಿ, ಯಾವತ್ತೂ ಕೂಡ ನಾನು ಲಾಬಿ ಮಾಡಲ್ಲ ಅಂತಂದವರು. ಇಲ್ಲ, ಅವರು ಕೆಲಸ ಮಾಡಿ ಕೆಲಸಕ್ಕೆ ಕೂಲಿ ತಗೊಂಡವ್ರು. ಅವರೇನೋ ಬಲವಂತವಾಗಿ ಕಿತ್ಕೊಂಡವರೆಲ್ಲ ಏನಿಲ್ಲ. ಅವ್ರು ಮಾಡಿದ ಕೆಲಸಕ್ಕೆ ಕೂಲಿ ತಗೊಂಡಿದ್ದಾರೆ ಅಷ್ಟೇ. ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಕೆಲಸ ತಕ್ಕಾಗಿ ಪ್ರತಿಫಲ ಸಿಕ್ಕಿದೆ. ಈ ತರ ವಿವಾದನೇ ಇಲ್ಲದೆ ಸಿಎಂ ಸ್ಥಾನ ಸಿಗೋದು ಬಹಳ ಕಡಿಮೆ, ಬಹಳ ಅಪರೂಪ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅವ್ರ ಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ನೀವೇ ಹೇಳ್ತಾ ಇದ್ರಿ. ಈ ಊರಿನವರಾಗಿ ಅವ್ರು ಇಲ್ಲಿ ನೋಡಿರ್ತೀರ, ಅವ್ರ ಶ್ರಮ ನೋಡಿರ್ತೀರ ನೀವು, ಒಬ್ಬ ಮನೆಯವನಾಗಿ ಅಥವಾ ಪಕ್ಕದ ಮನೆಯವರಾಗಿ, ಊರವರಾಗಿ. ಆಗ ನೋಡಿದ ರೀತಿ ಹೇಗಿತ್ತು? ಅಂದ್ರೆ ಅವ್ರು ಎಷ್ಟು ಶ್ರಮಜೀವಿ, ಯಾವ ತರದ ಕಳಕಳಿ ಇದೆ ಅವ್ರಿಗೆ? ಇಲ್ಲ, ಅವ್ರು ಆಗ್ಲಿಂದಲೂ ಕೂಡ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ರಾಜಕೀಯದಲ್ಲಿ ತುಂಬಾ ಆಸಕ್ತಿ ಇತ್ತು. ಇದ್ದಾಗಲೂ ಕೂಡ ಅವರು ಬರೀ ಗೆಲುವನ್ನೇ ಕಾಣ್ತಾ ಇದ್ರೆ ಹೊರತು ಎಂದು ಸೋಲ್ ಕಂಡಿರಲಿಲ್ಲ. ಇವತ್ತು ಕೂಡ ದೊಡ್ಡ ಗೆಲುವನ್ನು ಕಂಡಿದ್ದಾರೆ ಅನಿಸ್ತದೆ. ಆದ್ರೂ ಸ್ಥಿತಪ್ರಜ್ಞ, ಅಂದ್ರೆ ಏನೋ ಬಂದಿದೆ ಅಂತ ಹಿಗ್ಗೋರಲ್ಲ, ಸೋತಿದೀನಿ ಅಂತ ಕುಗ್ಗೋರಲ್ಲ. ಸೊ ಆ ಮನಸ್ಥಿತಿ ಬೆಳೆದ್ರೆ ಮಾತ್ರ ದೊಡ್ಡ ನಾಯಕ ಆಗೋದಕ್ಕೆ ಸಾಧ್ಯ. ಖಂಡಿತ ಇಲ್ಲ. ಅವರು ಈಗಲೂ ಕೂಡ ಊರಿಗೆ ಬಂದ್ರೆ ನಾನು ಮುಖ್ಯಮಂತ್ರಿ ಆಗಿ ಬಂದಿದ್ದೀನಿ ಅಂತ ಅವ್ರು ಯಾವತ್ತೂ ಅನ್ನೋದಿಲ್ಲ. ಮಂತ್ರಿ ಆಗಿದ್ದಲ್ಲಿ ನಾನು ಮಂತ್ರಿ ಆಗಿ ಬಂದಿದ್ದೀನಿ ಅಂತ ಹೇಳ್ತಿರಲಿಲ್ಲ. ನಾನು ನಿಮ್ಮ ಸೇವಕನಾಗಿ ಬಂದಿದ್ದೀನಿ ಅಂತ ಹೇಳೋರು. ಇದೇ ಮಾತನ್ನು ಆಗ್ಲಿಂದ ಹೇಳ್ತಾ ಇದ್ರು. ಈಗಲೂ ಕೂಡ ಅದೇ ಮಾತನ್ನು ಹೇಳ್ತಾರೆ. ಅಂತಹ ದೊಡ್ಡ ವ್ಯಕ್ತಿ. ನಿಮ್ಮ ಊರಿಗೆ, ಈ ಕನಕಪುರಕ್ಕೆ, ರಾಮನಗರಕ್ಕೆ ತುಂಬಾ ಮಾಡಿದ್ದಾರೆ, ತುಂಬಾ ಒಳ್ಳೆ ಕೆಲಸಗಳು. ರಾಜ್ಯಕ್ಕೆ ಏನ್ ಮಾಡ್ಬೇಕು, ಮುಂದೆ ರಾಮನಗರ ಕನಕಪುರಕ್ಕೆ ಏನ್ ಮಾಡ್ಬೇಕು ಅನ್ನೋ ಕನಸು ನಿಮ್ದು? ಇಲ್ಲ, ರಾಜ್ಯಕ್ಕೆ ನಮ್ಮ ಕನಕಪುರ ಮಾದರಿ ಆಗಬೇಕು. ಕನಕಪುರ ಏನ್ ಕೆಲಸ ಆಗಿದೆ ಅಷ್ಟು ಕೆಲಸ ಎಲ್ಲ ಕಡೆ ಆಗ್ಬೇಕು. ಕನಕಪುರನೇ ದೊಡ್ಡ ಮಾದರಿ ಆಗಬೇಕು. ಕನಕಪುರಕ್ಕೆ ಇನ್ನೂ ಬೇಕಾದಷ್ಟು ಕೆಲಸಗಳು ಮಾಡ್ತಾರೆ. ಈಗಿರೋ ಕೆಲಸಗಳು ಎಲ್ಲ ಆಗಿದೆ. ಒಂದೇ ಒಂದು ಅವ್ರ ಕನಸು ಮೇಕೆದಾಟು ಅಂತ ಖಂಡಿತ ಅವ್ರ ಕಾಲದಲ್ಲಿ ಅದೇ ಆಗ್ತದೆ. ಅದ್ರಲ್ಲಿ 2 ಮಾತಿಲ್ಲ. ಅವ್ರ ಕನಸು ಕೂಡ ಅದೇನೆ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ, ಸ್ಕೂಲು ಜಾಗ ಕೊಟ್ಟಿದ್ದಾರೆ. ಸ್ಕೂಲು ಫ್ರೀ ಜಾಗ ಕೊಟ್ಟು ಸ್ಕೂಲ್ ಕಟ್ಸ್ಕೊಟ್ಟಿದ್ದಾರೆ. ಇದು ಸ್ಕೂಲ್ ಅಲ್ದಿರೋ ದೊಡ್ಡ ಹಾಲಹಳ್ಳಿಲಿ ಸ್ಕೂಲ್ ಇಲ್ಲದೆ ಕೋಡಹಳ್ಳಿಲೂ ಫ್ರೀ ಜಾಗ ಕೊಟ್ಟು ಕಾಲೇಜು ಸ್ಕೂಲ್ ಮಾಡಿದ್ದಾರೆ. ಇದು ತುಂಬಾ ಹೆಮ್ಮೆ ಅಲ್ವಾ? ಯಾರು ಮಾಡ್ತಾರೆ ಹೇಳಿ? ತುಂಬಾ ಖುಷಿ ಆಗುತ್ತೆ ನಮಗೆ. ಈಗ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳನ್ನ ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ ತೊಡಗಿಸೋದಕ್ಕೆ ಅವ್ರು ಏನ್ ಮಾಡ್ಬೇಕು, ಹೆಣ್ಮಕ್ಳಿಗೆ ಏನು ಉತ್ತೇಜನ ಕೊಡ್ಬೇಕು ಅಂತ? ಈಗ ಏನು ಅದು ಬರುತ್ತೋ ಆ ಈ ಟೈಮ್ಗೆ ಆ ತರ ಎಲ್ಲ ಯಾವ್ಯಾವ್ದು ಅನುಕೂಲ ಮಾಡ್ಬೇಕು ಅಂತ ಬರ್ತಾ ಇದ್ದು ಆ ತರ ಅನುಕೂಲ ಮಾಡ್ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಕಂಡ್ರೆ ತುಂಬಾ ಇಷ್ಟಪಡ್ತಾರೆ. ಅವ್ರ ಫೇವ್ರೇಟ್ ನಾಯಕ ಅನ್ಬೋದು ಯೂತ್ಸ್ಗೆ. ಸೊ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ಯುವಕರಿಗೆ ತುಂಬಾ ಖುಷಿ ಕೊಟ್ಟಿರುತ್ತೆ. ನಿಮ್ಗೇನ? ನಮಗೂ ತುಂಬಾ ಖುಷಿ ಇದೆ ಸರ್. ಏನಂತಂದ್ರೆ ಇವಾಗ ಆಲ್ಮೋಸ್ಟ್ ನಮ್ಮ ಈ ಊರಲ್ಲಿ ಒಂದು ಚಿಕ್ಕ ಮಕ್ಕಳಿಂದ ಹಿಡ್ದು ಯೂತ್ಸ್ ಇಂದ ಹಿಡ್ದು ವಯಸ್ಕರವರೆಗೂ ಎಲ್ರು ಅವ್ರ ಫ್ಯಾನ್ಸ್ ಹೇಳ್ಬೇಕಂತ ಅಂದ್ರೆ ಹಂಗಾಗಿ ನಮ್ಗೆ ತುಂಬಾ ಖುಷಿ ಇದೆ. ನಮ್ಗೆ ಈ ತರ ಭ್ರಷ್ಟಾಚಾರ ಇಲ್ಲದೆ ಆಡಳಿತ ಬೇಕು, ನಮ್ಗೆ ರಸ್ತೆ ಚೆನ್ನಾಗಿರ್ಬೇಕು, ನಮ್ಗೆ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿ ಆಗ್ಬೇಕು, ಈ ತರದೆಲ್ಲ ಒಂದಷ್ಟು ಕನ್ಸಿರುತ್ತೆ. ನಿಮ್ಗೆ ಡಿ ಕೆ ಶಿವಕುಮಾರ್ ಆಡಳಿತ ಏನ್ ಕನ್ಸ್ ಕಾಣ್ತಾ ಇದ್ರೆ, ಏನ್ ಮಾಡ್ಬೇಕು ಇವ್ರು? ಸರ್, ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಎಜುಕೇಶನ್ ವೈಸು ಜಾಸ್ತಿ ಅವ್ರ ಇಂಪಾರ್ಟೆನ್ಸ್ ಕೊಡ್ಬೇಕು. ಇನ್ನೂನು ಮಕ್ಳಿಗೆ ತುಂಬಾ ಉಚಿತ ಅಂದ್ರೆ ಎಜುಕೇಶನ್ ಫೀಸ್ ಇಲ್ಲದಿರೋ ತರ ಆತರ ಜಾಸ್ತಿ ಕೊಡ್ಸ್ಬೇಕು. ಆಲ್ರೆಡಿ ಮಾಡಿದ್ದಾರೆ, ಕಾಲೇಜ್ ಎಲ್ಲ ಮಾಡಿದ್ದಾರೆ, ಮೆಡಿಕಲ್ಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಜಾಸ್ತಿ ಮಾಡ್ಬೇಕಂತ ಅನ್ಸುತ್ತೆ ಸರ್. ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಈ ಊರೆಲ್ಲ ತುಂಬಾ ಚೆನ್ನಾಗಿದೆ, ಕನಕಪುರನ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ರಾಜ್ಯಕ್ಕೆ, ಕನಕಪುರಕ್ಕೆ ಅನ್ನೋ ಒಂದ್ ಸಣ್ಣ ಆಸೆ, ಕನಸು ಊರಿನವರಾಗಿ, ಮನೆ ಪಕ್ಕದವರಾಗಿ? ಈಗ ಆಲ್ರೆಡಿ ನಮ್ಮ ಗ್ರಾಮ ಒಂದೇ ಅಲ್ಲ, ನಮ್ಮ ತಾಲೂಕು, ನಮ್ಮ ಜಿಲ್ಲೆಗೆ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ನೀರಾವರಿ ಇರ್ಬೋದು, ರಸ್ತೆ ಅಗಲೀಕರಣ ಇರ್ಬೋದು, ಊರಿಗೆ ಪ್ರತಿ ಹಳ್ಳಿಗೆ, ಪ್ರತಿ ಮನೆ ಮುಂದೆ ಕಾಂಕ್ರೀಟ್ ರಸ್ತೆ, ಪ್ರತಿ ಮನೆಗೆ ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತೆ ಈ ರೈತರಿಗೆ ಜಮೀನುಗಳಿಗೆಲ್ಲ ಕುಡಿಯೋ ನೀರಾವರಿಗೆ ಅರ್ಕಾವತಿ ನದಿ ಮತ್ತೆ ಕಾವೇರಿ ನದಿಯಿಂದ ನೀರು ತಂದು ಅವರಿಗೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ರೈತರಿಗೆ ಬಹಳ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ.
ಹಂಗೆ ಈ ನಮ್ಮ ನಾಡನ್ನು ಕೂಡ ಅದೇ ರೀತಿ ಎಲ್ಲಾ ಭಾಗಕ್ಕೂ ಅದನ್ನ ವಿಸ್ತಾರ ಮಾಡಿ ಎಲ್ರಿಗೂ ಆ ಒಂದು ಅಭಿವೃದ್ಧಿ ಕೆಲಸನ ಮಾಡ್ತಾರೆ ಅಂತ ಅನ್ನೋ ಭರವಸೆ ನಮ್ಗೆಲ್ರಿಗೂ ಇದೆ. ಯಾಕೆಂದ್ರೆ ನಮ್ಮ ಊರು ಒಂದೇ ಅಲ್ಲ, ಅವ್ರಿಗೆ ನಮ್ಮ ಈಗ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಅವ್ರ ರಾಜ್ಯನೂ ಕೂಡ ನಮ್ಮ ಭಾಗದಲ್ಲಿ ಯಾವ ರೀತಿ ಗಮನ ಕೊಟ್ಟು ನಮ್ಮ ಭಾಗನ ಅಭಿವೃದ್ಧಿ ಪಡಿಸಿದಾರೋ ಅದೇ ರೀತಿ ಎಲ್ಲಾ ಭಾಗನೂ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋ ಭರವಸೆ ನಮ್ಗಿದೆ. ಎಸ್ಪೆಷಲಿ ಕನಕ್ಪುರಕ್ಕೆ, ರಾಮನಗರಕ್ಕೆ ಬಹಳ ಮಾಡಿದ್ದಾರೆ ಅಂತ ಹೇಳಿದ್ರಿ. ಇನ್ನೇನ್ ಆಗ್ಬೇಕು ಇದು ಅಭಿವೃದ್ಧಿಗೆ ತುಂಬಾ ಚೆನ್ನಾಗ್ ಆಗ್ಬೇಕು ಅಂದ್ರೆ ಏನು ಒಂದು ಮಾಡಿದ್ರೆ ಸಾಧ್ಯ? ಆಗ್ಲೇ ಚೆನ್ನಾಗ್ ಆಗಿದ್ದೆ. ಇನ್ನು ಅಭಿವೃದ್ಧಿ ಅಂದ್ರೆ ನಾವ್ ಹೇಳದ್ನಲ್ಲ, ಎಲ್ಲಾ ಭಾಗಕ್ಕೂ ಆ ತರ ಅಭಿವೃದ್ಧಿ. ಈಗ ನಮ್ಮ ಭಾಗಕ್ಕೆ ಏನಾಗಿದೆ, ಈಗ ಹೇಳದ್ನಲ್ಲ ನಾನು ವಿವರಣೆ ಹೇಳಿದೆ, ಕುಡಿಯೋ ನೀರಿಂದು, ರಸ್ತೆ ಅಗಲೀಕರಣದ್ದು, ಮತ್ತೆ ರೈತರಿಗೆ ಜಮೀನುಗಳಿಗೆ ನೀರು ಕೊಡುವಂತದ್ದು, ಲಿಫ್ಟ್ ಇರಿಗೇಷನ್ಗಳು ಮಾಡಿ, ಈಗ ಅರ್ಕಾವತಿ ಅಣೆಕಟ್ಟು ಮಾಡಿ, ಅದರಿಂದ ಎಲ್ಲ ಸುಮಾರು ಸಾಕಷ್ಟು ನಮ್ಮ ಈಗ ಅರ್ಕಾವತಿ ಅಣೆಕಟ್ಟು ಬಂದ್ಮೇಲೆ ನಮ್ಮ ಭಾಗದ ರೈತರುಗಳಿಗೆ ಬಹಳ ಅನುಕೂಲ ಆಗಿದೆ. ಅದೇ ರೀತಿ ಎಲ್ಲಾ ಭಾಗಕ್ಕೂ ಆ ಒಂದು ಈ ನಮ್ಮ ಭಾಗ ಆಗಿರುವಂತ ಅನುಕೂಲನ ಎಲ್ಲಾ ಭಾಗಕ್ಕೂ ಮಾಡ್ತಾರೆ ಅನ್ನೋ ಭರವಸೆ ಅವ್ರಿಗಿದೆ. ಈಗಾಗಲೇ ಭಾರಿ ನೀರಾವರಿ ಸಚಿವರಾದ್ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನಾಡನ್ನ ಅವರು ಚೆನ್ನಾಗಿ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋ ಭರವಸೆ ಎಲ್ರಿಗೂ ಇದೆ. ಥ್ಯಾಂಕ್ ಯು ಸರ್. ಇದು ಅವರ ಮನೆ ಪಕ್ಕದವರೇ ಆಡುವಂತ ಮಾತುಗಳು. ಅಂದ್ರೆ ಡಿ ಕೆ ಶಿವಕುಮಾರ್ ಮೇಕೆದಾಟುವಂತ ಕನಸನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಇಡೀ ತುಂಬಾ ದೊಡ್ಡ ಭಾಗಕ್ಕೆ ನೀರು ಕೊಡ್ಬೇಕು ಅಂತ. ಇನ್ನು ಊರಿಗೆ, ಅವ್ರ ತಾಲೂಕಿಗೆ, ಸಹಜವಾಗಿ ಜಿಲ್ಲೆಗೂ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಹೆಂಗೆ ಕನಕಪುರ, ಹೆಂಗೆ ರಾಮನಗರ ಅಭಿವೃದ್ಧಿಯ ಹಾದಿಯಲ್ಲಿ ಬಹಳ ವೇಗವಾಗಿ ಹೋಗ್ತಾ ಇದೆ, ಅದೇ ರೀತಿ ರಾಜ್ಯ ಕೂಡ ಅಷ್ಟೇ ವೇಗವಾಗಿ ಅಭಿವೃದ್ಧಿ ಆಗುತ್ತೆ ಅನ್ನುವಂತ ಕಳಕಳಿ ಅವರ ಏನು ನೆರೆಹೊರೆಯವರದ್ದು, ದೊಡ್ಡ ಆಲಹಳ್ಳಿಯ ಜನರದ್ದು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಓಂ ಪಬ್ಲಿಕ್ ಇಂಪ್ಯಾಕ್ಟ್ ಗಾಗಿ ಕನಕಪುರದಿಂದ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗ್ಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ.